ಬಿಜೆಪಿಗೆ ಬಿಜೆಪಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಮೊಟ್ಟ ಮೊದಲ ಬಾರಿಗೆ ಯಡಿಯೂರಪ್ಪನವರ ನೇತೃತ್ವದಲ್ಲಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಂಕಿಯನ್ನ ಪಟ್ಟಣ ಪಂಚಾಯತ್ ಅಂತ ಹೇಳಿ ಘೋಷಣೆ ಮಾಡಿದ್ರು. ಪಟ್ಟಣ ಪಂಚಾಯತ್ ಆದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ನಡೆದಂತಹ ಚುನಾವಣೆಯಲ್ಲಿ ಇವತ್ತು ಮಂಕಿಯ ಪಟ್ಟಣ ಪಂಚಾಯತ್ ಅಲ್ಲಿ 20 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ 12 ಸ್ಥಾನವನ್ನು ಗೆಲ್ಲುವುದರ ಮುಖಾಂತರ ವಿಜಯ ಪತಾಕೆಯನ್ನು ಹಾರಿಸಿದೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಮಂಕಿಯ ಭಾಗದ ಎಲ್ಲ ಮುನ್ಸಿಪಾಲಿಟಿಯ ಎಲ್ಲ ಭಾಗದ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಎಲ್ಲ ಮುಖಂಡರುಗಳಿಗೆ ಹಾಗೂ ಮತದಾರರ ಬಾಂಧವರಿಗೆ ನಾನು ಭಾರತೀಯ ಜನತಾ ಪಾರ್ಟಿಯ ಕಡೆಯಿಂದ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಎಲ್ಲರಿಗೂ ಗೊತ್ತಿದೆ, ಬಿಜೆಪಿಯ ಗೆಲುವು, ಇದು ಪಕ್ಷದ ಗೆಲುವು, ಇದು ಕಾರ್ಯಕರ್ತರ ಗೆಲುವು, ನಮ್ಮ ಎಲ್ಲ ಮುಖಂಡರ ಗೆಲುವು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಕೇವಲ ಒಂದು ವಾರದಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ವಿಜಯೇಂದ್ರ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪ್ರಭಾರಿಗಳಾಗಿ ಹಾಲಪ್ಪನವರು, ಮಾಜಿ ಸಚಿವರಾದಂತಹ ಹಾಲಪ್ಪನವರು ಬಂದು ನಮ್ಮ ಎಲ್ಲ ಮುಖಂಡರನ್ನ ಜೊತೆಗೂಡಿಸಿಕೊಂಡು, ನಮ್ಮೆಲ್ಲರನ್ನ ಕಾರ್ಯಕರ್ತರನ್ನ ಜೊತೆಗೂಡಿಸಿಕೊಂಡು ಪ್ರಭಾರಿಯಾಗಿ ಕ್ಷೇತ್ರದಲ್ಲಿ ಸಂಚಾರ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಅವರನ್ನು ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅವರನ್ನು ಅಭಿನಂದಿಸ್ತೇನೆ. ಹಾಗೆ ನಮ್ಮ ಜಿಲ್ಲೆಯ ಪ್ರಭಾರಿಗಳಾಗಿ ವೆಂಕಟೇಶ್ ನಾಯ್ಕರು, ನಮ್ಮ ಮಂಜುನಾಯ್ಕರ ಅಧ್ಯಕ್ಷರಾದಂತಹ ಮಂಜುನಾಥ್ ನಾಯ್ಕರ ನೇತೃತ್ವದಲ್ಲಿ ನಮ್ಮ ಸುನಿಲ್ ನಾಯ್ಕರು, ನಮ್ಮ ಶಿವಾನಂದ್ ನಾಯ್ಕರು, ಗೋವಿಂದ್ ನಾಯ್ಕರು, ದೀಪಕ್ ನಾಯ್ಕರು, ಹಾಗೆ ನಮ್ಮೆಲ್ಲ ಮುಖಂಡರುಗಳು ನಮ್ಮ ಸಂಸದರ ಸಹಕಾರದಿಂದ, ರೂಪಾಲಿ ನಾಯ್ಕ ಅವರ ಸಹಕಾರದಿಂದ, ದಿನಕರ್ ಶೆಟ್ಟಿ ಅವರ ಸಹಕಾರದಿಂದ, ಎಲ್ಲರನ್ನ ಸಹಕಾರದಿಂದ ನಾವು ಇವತ್ತು ಪಟ್ಟಣ ಪಂಚಾಯತ್ ಅಲ್ಲಿ ಗೆದ್ದಿದ್ದೇವೆ. ಅಭಿನಂದನೆ ಹೇಳಿ. ಎಲ್ಲರ ಸಹಕಾರದಿಂದ ಇವತ್ತು ನಮ್ಮ ಎಲ್ಲ ಪ್ರಮುಖರುಗಳು ನಾವೆಲ್ಲರೂ ಜೊತೆಗೂಡಿ ಚುನಾವಣೆ ಎದುರಿಸಿರೋದ್ರಿಂದ ಇದು ಕಾರ್ಯಕರ್ತರಿಗೆ ಇವತ್ತು ತುಂಬಾ ಸಂತೋಷ ಆಗಿದೆ. ಇವತ್ತು ನಮ್ಮ ಸರ್ಕಾರ ಇಲ್ಲದೆ ಹೋದ್ರೂ ಸಹ ಮಂಕಿಯ ಜನ ಈ ಪಂಚ ಗ್ಯಾರಂಟಿಗಳನ್ನ ತಿರಸ್ಕಾರ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾದ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸಿದ್ದಾರೆ ಮಂಕಿಯ ಜನ. ನಿಮ್ಮ ಯಾವುದೇ ಗ್ಯಾರಂಟಿ ನಮ್ಗೆ ಬೇಕಾಗಿಲ್ಲ, ನಮ್ಗೆ ಅಭಿವೃದ್ಧಿಯನ್ನ ಕೊಡಿ. ಕಳೆದ 2.5 ವರ್ಷದಿಂದ ನೀವು ಅಧಿಕಾರಕ್ಕೆ ಬಂದು ಸುಳ್ಳು ಗ್ಯಾರಂಟಿಯನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ನೀವು ಅಭಿವೃದ್ಧಿಯನ್ನ ಮರ್ತಿದ್ದೀರಿ, ಜನಸಾಮಾನ್ಯರನ್ನ ಮರ್ತಿದ್ದೀರಿ, ರೈತರನ್ನ ಮರ್ತಿದ್ದೀರಿ, ಯಡಿಯೂರಪ್ಪನವರು ಕೊಟ್ಟಂತ ಯೋಜನೆಗಳನ್ನ ನೀವು ಬಂದ್ ಮಾಡಿದ್ದೀರಿ. ಹಾಗಾಗಿ ಇವತ್ತು ಮಂಕಿಯ ಜನ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ. ಇದನ್ನ ಮಾನ್ಯ ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳ್ಬೇಕು, ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕು. ಜನ ಇವತ್ತು ನಿಮ್ಮ ಪಂಚ ಗ್ಯಾರಂಟಿನ ತಿರಸ್ಕಾರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಇವತ್ತು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಇದೇ ಕ್ಷೇತ್ರದ ಉಸ್ತುವಾರಿ ಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಯಾವುದೇ ಕುತಂತ್ರ ಇಲ್ಲಿ ನಡೆಯಲ್ಲ. ಬಿಜೆಪಿ ಕಾರ್ಯಕರ್ತರನ್ನ ಹೆದರಿಸಿ ಬಗ್ಗಿಸಿ ನೀವು ನಡೆಯಲ್ಲ. ಬಿಜೆಪಿ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು, ಯಾವುದೇ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ವಿಷಯ ಬಂದಾಗ, ಸಮಾಜದ ವಿಷಯ ಬಂದಾಗ ಎದೆತಟ್ಟು ನಿಲ್ಲುವಂತ ಕಾರ್ಯಕರ್ತರು. ನಿಮ್ ಯಾವುದೇ ಕುತಂತ್ರಕ್ಕೆ ನಾವು ಮಣಿಯಲ್ಲ ಅನ್ನುವಂತ ಸಂದೇಶವನ್ನ ಇವತ್ತು ಮಂಕಿಯ ಚುನಾವಣೆಯಿಂದ ಇವತ್ತು ಉಸ್ತುವಾರಿ ಮಂತ್ರಿಗಳು ತೋರಿಸ್ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ಪ್ರಮುಖರ ಜೊತೆಯಲ್ಲಿ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ, ಬರುವಂತ ಯಾವುದೇ ಚುನಾವಣೆ ಇರಲಿ, ನಾಳೆ ಬರುವಂತ ತಾಲೂಕಾ ಪಂಚಾಯತ್ ಇರಬಹುದು, ಜಿಲ್ಲಾ ಪಂಚಾಯತ್ ಇರಬಹುದು, ಹಾಗೆ ಗ್ರಾಮ ಪಂಚಾಯತ್ ಚುನಾವಣೆ ಇರಬಹುದು, ಹಾಗೆ ವಿಧಾನಸಭೆ ಚುನಾವಣೆ ಇರಬಹುದು, ನಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಅಭಿವೃದ್ಧಿಯನ್ನೇ ಮಂತ್ರವನ್ನು ಇಟ್ಟುಕೊಂಡು ಸಂಘಟನೆ ಶಕ್ತಿಯ ಆಧಾರದ ಮೇಲೆ ನಮ್ಮೆಲ್ಲ ಮುಖಂಡರ ಸಹಕಾರದಿಂದ ನಾವು ಬರುವ ಎಲ್ಲ ಚುನಾವಣೆಯನ್ನ ಗೆಲ್ತೇವೆ. ನಿಮ್ಮ ಯಾವುದೇ ಗ್ಯಾರಂಟಿಯನ್ನ ನಾವು ಜನ ನಂಬ್ಕೊಂಡಿಲ್ಲ ಅನ್ನುವಂಥದ್ದನ್ನ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಮಂಕಿ ಮಹಾಜನತೆಗೆ ನಾನು ತುಂಬು ಹೃದಯದ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಮಂಕಿ ಪಟ್ಟಣ ಪಂಚಾಯತ್ 12 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವು ಸಾಧಿಸಿ ಅಂತ ಹೇಳಿದ್ರೆ ಮಂಕಿ ಮಹಾಜನತೆ ಮತ್ತು ನಮ್ಮೆಲ್ಲರ ಕಾರ್ಯಕರ್ತರ ಮುಖಂಡರ ಪರಿಶ್ರಮ ಇವತ್ತು ಈ ಮಂಕಿ ಪಟ್ಟಣ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿ ತಕ್ಕೆಗೆ ಬಂದಿರತಕ್ಕಂಥದ್ದು ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಇವತ್ತು ಇಲ್ಲಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ವೈದ್ಯ ಅವರು ಎಷ್ಟು ದಬ್ಬಾಳಿಕೆ ಮಾಡಿದ್ರು ಅಂದ್ರೆ ಹೇಳಿದ್ರೆ ಅವ್ರ ಅಣ್ಣನ ಮಗನ ಗೆಲ್ಸ್ಬೇಕು, ಪಟ್ಟಣ ಪಂಚಾಯತ್ ಇವತ್ತು ವಾಮ ಮಾರ್ಗದಲ್ಲಿ ನಾನು ಗೆಲ್ಲಬೇಕು ಅಂತಕ್ಕಂಥ ಉದ್ದೇಶದಿಂದ ಎಷ್ಟು ಮಟ್ಟಿಗೆ ಇವತ್ತು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ತತ್ತರಗೊಳಿಸಿದ್ರು ಜನನನ್ನ.
ಹೆದರಿಸುವಂತ ಕೆಲಸ ಮಾಡಿದ್ರು. ಇವತ್ತು ಯಾವುದಕ್ಕೂ ಜನ ಮನ್ನಣೆ ಕೊಡದೆ ಭಾರತೀಯ ಜನತಾ ಪಾರ್ಟಿ ನ್ಯಾಯಯುತ ಚುನಾವಣೆ ಮಾಡಿದೆ, ಅದಕ್ಕೆ ಜನ ಬೆಂಬಲ ಘೋಷಿಸಿದ್ದಾರೆ ಅಂತ ಹೇಳಲಿಕ್ಕೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಆಗ್ತದೆ. ನಂಗೆ ಬಹಳ ಸಂತೋಷ ಆಗಿದೆ. ನಾನು 5 ವರ್ಷದಿಂದ ಶಾಸಕ ಇರ್ತಕ್ಕಂಥ ಸಂದರ್ಭದಲ್ಲೂ ಸಹ ಮಂಕಿಯನ್ನು ಅಭಿವೃದ್ಧಿ ಮಾಡ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಲವಾರು ಯೋಜನೆಗಳು ಮಾಡುವಂತ ಕೆಲಸ ಮಾಡಿದೆ. ಇವತ್ತು ಪಟ್ಟಣ ಪಂಚಾಯತ್ ಮೂಲಕ ಮಂಕಿಯ ಅಭಿವೃದ್ಧಿಯನ್ನ ಮುಂದಿನ ದಿವಸದಲ್ಲಿ ಕ್ಷೇತ್ರವಾರು ಎಲ್ಲಾ ಭಾಗಕ್ಕೂ ಹೋಗಿ ಸದಸ್ಯರನ್ನ ಕರ್ಕೊಂಡು ಹೋಗಿ, ಈಗ ಸೋತಿದ್ದ ಭಾಗಕ್ಕೂ ಸಹ ಕೇವಲ ನಮ್ದು 12 ಗೆದ್ದಿದೆ, ಮತ್ತೆ 8 ಭಾಗಕ್ಕೂ ನಮ್ಮಿಂದ ಭಾರತೀಯ ಜನತಾ ಪಾರ್ಟಿಗೆ ಏನು ಪ್ರಯತ್ನ ಮಾಡಬೇಕು ಖಂಡಿತ ನಾನು ಮಾಡುವಂತ ಪ್ರಯತ್ನ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡುವಂತದ್ದು ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನ ವಾಹಿನಿ ಮುಖಾಂತರ ಕೊಡ್ಲಿಕ್ಕೆ ಬಯಸ್ತೇನೆ. ನಮ್ಮ ಸದಸ್ಯರು ಇವತ್ತು ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಕಿಯನ್ನ ಮತ್ತೊಮ್ಮೆ ಬಿಜೆಪಿಯ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ಕೊಟ್ಟಿರುವುದು ಬಹಳ ಸಂತೋಷ ಸಂಗತಿ. ಇದು ಮುಂದೆ ಬರುವಂತ ಎಲ್ಲಾ ಚುನಾವಣೆಗೆ ಇದೊಂದು ದಿಕ್ಸೂಚಿಯ ಚುನಾವಣೆ ಆಗಿದೆ. ಆದ್ರಿಂದ ಯಾವುದೇ ಒಂದು ವಾಮ ಮಾರ್ಗದಿಂದಲೂ ಹೋದ್ರೂ ಕೂಡ ಆ ಚುನಾವಣೆ ಅವರಿಗೆ ಗೆಲ್ಲಿಕ್ ಸಾಧ್ಯ ಇಲ್ಲ. ಇದೊಂದು ಅವರಿಗೊಂದು ಪಾಠ. ಈ ಚುನಾವಣೆ ಮುಂದೆ ಬರುವಂತ ಎಲ್ಲಾ ಚುನಾವಣೆಗೂ ಇದೊಂದು ಮಾರ್ಗಸೂಚಿ ಮತ್ತು ಇದೊಂದು ದಿಕ್ಸೂಚಿ ಚುನಾವಣೆ ಆಗಿದೆ. ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಎಲ್ಲ ಮುಖಂಡರು ಕೂಡ ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ಅಭಿನಂದಿಸ್ತೇನೆ. ಗೆದ್ದಿರುವಂತ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಮಂಕಿನ ಜನರ ಒಂದು ನಾಡಿ ಮಿಡಿತ ನಮ್ಗೆ ಮೊದಲೇ ಗೊತ್ತಿತ್ತು. ನಾನೇ ಮೊದಲೇ ಹೇಳಿದ್ದೇನೆ, ಅಂದ್ರೆ ಇಲ್ಲಿ ನಡೆಯುವಂತ ಚುನಾವಣೆಯಲ್ಲಿ ನಾವು 10 ರಿಂದ 13 ಸೀಟನ್ನ ಗೆಲ್ತೇವೆ ಹೇಳ್ಕೊಂಡು, ಆದ್ರೂ 12 ಸೀಟ್ ಗೆದ್ದಿದ್ದೇವೆ ನಾವು. ಇದು ಒಂದು ದೊಡ್ಡ ಸಾಧನೆಯನ್ನ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಡೆದಂತ ಚುನಾವಣೆ ಬಹಳ ಯಶಸ್ವಿಯಾಗಿ ನಮ್ಗೆ ಬಿಜೆಪಿ ಫಲಿತಾಂಶ ಬಂದಿದೆ. ಇದರಿಂದ ನಮ್ಗೆಲ್ಲ ಸಂತೋಷ ಆಗಿದೆ. ಮತ್ತೊಮ್ಮೆ ನಾನು ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಅಭಿನಂದಿಸ್ತಾ ಹಾಗೂ ನಮ್ಮ ಕಾರ್ಯಕರ್ತರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತಂದ್ರೆ 21 ನಡೆದಂತ ಚುನಾವಣೆಯಲ್ಲಿ ಇವತ್ತು ಫಲಿತಾಂಶ ಪ್ರಕಟ ಆಗಿದೆ. ನಾವು 18 ವಾರ್ಡ್ ನಲ್ಲಿ ಚುನಾವಣೆ ನಡೆದಿತ್ತು. ಅದರಲ್ಲಿ 17 ವಾರ್ಡಿಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಿಲ್ಲಿಸಿದ್ರು. ಅದರಲ್ಲಿ 12 ವಾರ್ಡಿನಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದ್ದಾರೆ. ಇದಕ್ಕೆ ಕಾರಣ ನಮ್ಮ ಮಂಕಿಯ ಮತದಾರರು ಹಾಗೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಅವರಿಗೆಲ್ಲರೂ ಅಭಿನಂದಿಸಿ ಮುಂದಿನ ಈ ಚುನಾವಣೆ ಮುಂದಿನ ಎಲ್ಲಾ ಚುನಾವಣೆಗಳಿಗೆ ದಿಕ್ಸೂಚಿ. ಮುಂದೆ ಬರತಕ್ಕಂಥ ಎಲ್ಲಾ ಚುನಾವಣೆ ನಾವು ಗೆಲ್ತೇನೆ ಅಂತ ಈ ವಾಹಿನಿ ಮುಖಾಂತರ ನಮ್ಗೆ ತಿಳಿಸ್ಲಿಕ್ಕೆ ಮಂಡಲ ಅಧ್ಯಕ್ಷರು. ಮಂಕಿ ಪಟ್ಟಣ ಪಂಚಾಯಿತಿಯ ಚುನಾವಣೆ ನಡೆದ ಈಗಾಗಲೇ ಅದರ ರಿಸಲ್ಟ್ ಈಗಾಗಲೇ ಹೊರಬಿದ್ದಿದೆ. ಈಗಾಗಲೇ 12 ಕ್ಷೇತ್ರದಲ್ಲಿ 12 ವಾರ್ಡ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿಗಳು ಜಯಬೇರಿಯನ್ನ ಬಾರಿಸಿದ್ದಾರೆ. ಈ ಮೂಲಕ ಮೊದಲ ಬಾರಿಗೆ ನಡೆದಂತ ಪಟ್ಟಣ ಪಂಚಾಯಿತಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹುಮತವನ್ನ ಸಾಧಿಸಿದೆ. ಇದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಮಂಕಿ ಭಾಗದ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಿಜೆಪಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬಿಜೆಪಿಗೆ, ಬಿಜೆಪಿಗೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಒಂದೇ ಒಂದೇ ಬಿಜೆಪಿಗೆ. ಭಾರತ್ ಮಾತಾ ಕಿ. ಎಲ್ಲರ ಪ್ರಯತ್ನ ಇದು. बोलो भारत माता की, बोलो भारत माता की, बीजेपी के, बीजेपी के, जय श्री राम, जय श्री राम, जय श्री राम, जय श्री राम,
ಸೇರಿದ ಮೇಲೆ ನಡೆದಿರ್ತಕ್ಕಂತ ಮೊಟ್ಟ ಮೊದಲ ಚುನಾವಣೆಯಲ್ಲಿ ಇವತ್ತು ಫಲಿತಾಂಶ ಬಂದು ಭಾರತೀಯ ಜನತಾ ಪಾರ್ಟಿ 12 ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸುವುದರ ಮುಖಾಂತರ ಮಂಕಿ ಪಟ್ಟಣ ಪಂಚಾಯಿತಿಯನ್ನ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರಕ್ಕೆ ಈ ಭಾಗದ ಜನತೆ ತಾವು ಕೊಟ್ಟಿದ್ದೀರಿ. ಹಾಗಾಗಿ ಮಂಕಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮತದಾರ ಬಂಧುಗಳಿಗೆ, ಚುನಾವಣೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಈ ಒಂದು ಚುನಾವಣೆ ಮುಂದಿನ ವಿಧಾನಸಭೆ ಚುನಾವಣೆಗೆ ದಿಕ್ಸೂಚಿ ಅಂತಾನೆ ಹೇಳಲಾಗಿತ್ತು. ಹಾಗಾಗಿ ಮುಂದೆ ಬರ್ತಕ್ಕಂತ ಯಾವುದೇ ಚುನಾವಣೆ ಇರಲಿ, ಅದು ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಯಾವುದೇ ಚುನಾವಣೆಗಳು ಬಂದರೂ ಸಹ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸ್ತೀವಿ. ಮತ್ತೆ ಪುನಃ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲುವನ್ನ ನಾವು ಕಾಣ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ತಾವು ಎಲ್ಲ ಏನು ಗೆದ್ದಿದ್ದೀರಿ, ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಶಾಂತಿಯುತವಾಗಿ ತಾವು ಈ ಒಂದು ವಿಜಯೋತ್ಸವವನ್ನು ಆಚರಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಮತದಾರ ಬಂಧುಗಳಿಗೆ ಅಭಿನಂದಿಸ್ತಾ, ಹಗಲಿರುಳು ಕೆಲಸ ಮಾಡಿದಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ವಂದಿಸ್ತಾ ಮತ್ತು ನಿಮ್ಮ ಎಲ್ಲ ಪರಿಶ್ರಮದಿಂದ ಇವತ್ತೊಂದು ಅದ್ಭುತವಾದ ಒಂದು ಗೆಲುವು ಸಾಧಿಸಿದ್ದೇವೆ ಮತ್ತು ಇವತ್ತೊಂದು ಈ ದಿಕ್ಸೂಚಿಯ ಚುನಾವಣೆ ಆಗಿದೆ. ಈ ಚುನಾವಣೆ ಮುಂದೆ ಬರುವಂತ ಎಲ್ಲಾ ಚುನಾವಣೆಗೆ ಒಂದು ದಿಕ್ಸೂಚಿ ಚುನಾವಣೆ ಮತ್ತು ಕಳೆದ 2.5 ವರ್ಷದಿಂದ ಆಡಳಿತ ನಡೆಸುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನ ಇವತ್ತು ತಿರಸ್ಕಾರ ಮಾಡಿದ್ದಾರೆ. ಇದು ಅವರಿಗೊಂದು ಎಚ್ಚರಿಕೆ ಪಾಠ. ಬರುವಂತ 2.5 ವರ್ಷ ಆದ್ರೂ ಸರಿಯಾದ ರೀತಿಯಲ್ಲಿ ಜನಪರವಾದ ಕೆಲಸವನ್ನ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಬರುವಂತ ಎಲ್ಲಾ ಚುನಾವಣೆಯಲ್ಲಿ ನಿಮ್ಗೆ ಇದೇ ಸ್ಥಿತಿ ಆಗೋದಂತದ್ದು ಇದೆ. ಇದು ಒಂದು ದಿಕ್ಸೂಚಿ ಚುನಾವಣೆ. ಬರುವಂತ ಎಲ್ಲಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡೋಣ ಮತ್ತು ನಾವು ಎಲ್ಲ ಈ ಒಂದು ಸಿಕ್ಕಿರುವಂತಹ ಅವಕಾಶವನ್ನು ಸದ್ಬಳಕೆಯನ್ನ ಬೆಳೆಸಿಕೊಂಡು ಮತ್ತು ಪಟ್ಟಣ ಪಂಚಾಯತ್ ಒಂದು ಮಾದರಿ ಮಟ್ಟ ಪಟ್ಟಣ ಪಂಚಾಯತ್ ಅನ್ನ ಮಾಡೋಣ ಅಂತಕೊಂಡು ಹೇಳ್ತಾ ತಮ್ಗೆಲ್ಲೊಂದು ಒಂದು ಮಾತನಾಡಿಸ್ತೇನೆ.